ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕಾಳಿಕಾಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬ ಜ್ಯೋತಿಷ್ಯಾಲಯ, ಪಂಡಿತ್ ಯಶವಂತ್, ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9989995905ಗೆ ಸಂಪರ್ಕಿಸಬಹುದು. ಪಾತ್ರರಾಗೆ, ಶಿವನ ಕೃಪೆಗೆ ಪಾತ್ರರಾಗೆ, ಈಶ್ವರನ ಧಿಕ್ಕಾರ, ಸಮಿತಿಗಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸಮಿತಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಸಮಿತಿಗಳಿಗೆ ಧಿಕ್ಕಾರ. ಚಿಂತಾಮಣಿ ನಗರದ NNT ರಸ್ತೆಯಲ್ಲಿನ ಸುಪ್ರಸಿದ್ಧ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳು ಇತ್ತೀಚೆಗೆ ನೆನೆಗುಂದಿಗೆ ಬಿದ್ದು ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವುದನ್ನು ಖಂಡಿಸಿ ಹಾಗೂ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿ ಶ್ರೀ ನಾಗನಾಥೇಶ್ವರ ಯುವಕರ ಸಮಿತಿ ಹಾಗೂ ಶಿವಭಕ್ತ ಸಮೂಹ ದೇವಾಲಯ ಜೀರ್ಣೋದ್ಧಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ನಾಗೇಶ್ವರ ಯುವಕರ ಸಮಿತಿ ಹಾಗೂ ಶಿವಭಕ್ತ ಸಮೂಹದ ಅಗ್ರಹಾರ್ ಮೋಹನ್ ಮಾತನಾಡಿ, ದೇವಾಲಯದ ಹಳೆ ಜೀರ್ಣೋದ್ಧಾರ ಸಮಿತಿ ಹಾಗೂ ದೇವಾಲಯದ ಹೊಸ ಅಭಿವೃದ್ಧಿ ಸಮಿತಿಯವರು ದೇವಾಲಯ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡುವುದನ್ನು ಬಿಟ್ಟು ದೇವಾಲಯದ ಅಭಿವೃದ್ಧಿ ಕಡೆ ಗಮನ ನೀಡಬೇಕು. ತಮ್ಮಗಳ ರಾಜಕೀಯದಿಂದ ದೇವರನ್ನು ಬೀದಿಗೆ ತಂದು ಕುಳಿಸಿದ್ದಾಗಿದೆ. ತಾವುಗಳು ದೇವಾಲಯದ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತಿದ್ದರೆ ತಮ್ಮ ಸಮಿತಿಗಳಿಗೆ ರಾಜೀನಾಮೆ ಕೊಟ್ಟು ತೊಲಗಿದರೆ ದೇವಾಲಯದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲು ಅನುಕೂಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀ ನಾಗನಾಥೇಶ್ವರ ಯುವಕರ ಸಮಿತಿ ಹಾಗೂ ಶಿವಭಕ್ತ ಸಮೂಹದ ಅಗ್ರಹಾರ ಮೋಹನ್, ಮುನಿರಾಜು, ಮೂರ್ತಿ, ಅಂಕಲ್, ಅರುಣ್, ರಮೇಶ್, ನಾರಾಯಣಪ್ಪ, ಮಂಜುನಾಥ್, ನಾರಾಯಣಸ್ವಾಮಿ, ವೀರಪ್ಪ, ಧನ, ಸೂರಿ, ನರೇಶ್, ರಾಜೇಶ್, ಅನಿಲ್, ದರ್ಶನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾತಾಡಬೇಡಿ, ಫೋನುಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ಸಹ ಇವತ್ತಿನ ವಿಚಾರ ಏನಪ್ಪ ಅಂದರೆ, ತಮ್ಮನ್ನು ಒಂದು ಸುದ್ದಿಗೋಷ್ಠಿ ಕರೆದಿರೋದು ಇತ್ತೀಚಿನ ಕೆಲವು ದಿನಗಳಿಂದ ಶ್ರೀ ನಾಗನಾಥೇಶ್ವರ ದೇವಾಲಯದ ಬಗ್ಗೆ ಕೆಲವು ಅಂತೆಕಂತೆಗಳನ್ನ ಇಲ್ಲಿ ಮಾಧ್ಯಮದ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಕೆಲವು ಸಮಿತಿಯವರು ತಿಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾರ್ವಜನಿಕರು ಈಗ ತಮಗೆ ಒಂದು ವಿಚಾರ ತಿಳಿಸ್ಬೇಕು ಅಂತ ನಾವೆಲ್ಲ ಒಂದಾಗಿ ಇಲ್ಲಿ ಬಂದಿದ್ದೀವಿ. ನಾವು ಅವ್ರಿಗೆ ಒಂದು 4 ಪ್ರಶ್ನೆಗಳನ್ನ ಕೇಳ್ತೀನಿ ಸಮಿತಿಯವರಿಗೆ, ಹಳೆಯ ಸಮಿತಿ ಆಗಿರ್ಬೋದು, ಹೊಸ ಸಮಿತಿಯವರಿಗೆ. ಶ್ರೀ ನಾಗನಾಥೇಶ್ವರ ದೇವಸ್ಥಾನ ಸುಮಾರು ವರ್ಷಗಳ ಪುರಾತನ ದೇವಸ್ಥಾನ. ಇದಕ್ಕೆ ಆದಂಥ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸನ ಇವರ ಪ್ರತಿಷ್ಠೆಗೆ, ಇವರ ಒಂದು ಸ್ವಾಯತ್ತತೆಗೆ ಹಾಳು ಮಾಡಿ ಇವತ್ತು ನಾಗನಾಥೇಶ್ವರ ದೇವಸ್ಥಾನನ ಹರಾಜಾಕಿ ದೇವಾಲಯಗಳಲ್ಲಿ ರಾಜಕಾರಣ ಮಾಡೋದು ತಪ್ಪು ಅಂತ ನಾವು ಸಾರ್ವಜನಿಕರ ಪರವಾಗಿ ಅವರಿಗೆ ತಿಳಿಪಡಿಸ್ತೇನೆ ನಿಮ್ಮ ಮಾಧ್ಯಮದ. ಮೊದಲನೇದಾಗಿ 2018-19ರಲ್ಲಿ ಹಳೆಯ ಸಮಿತಿಯವರು ಒಂದು ಸಮಿತಿ ನಿರ್ಮಾಣ ಮಾಡಿಕೊಂಡ್ರು. ಈ ದೇವಸ್ಥಾನನ ಬೇರೆ ರೀತಿ ವಿನ್ಯಾಸ ಮಾಡಿ ಸಾರ್ವಜನಿಕರಿಗೆ ತೋರಿಸ್ಬೇಕು, ಒಳ್ಳೆಯ ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಅನುಮತಿ ಪಡೆದಾಗ ನಿಮಗೆ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಚಿಂತಾಮಣಿ ತಹಸೀಲ್ದಾರರು, ಆಗಿನ ಅಧಿಕಾರಿಗಳು ನಿಮಗೆ ಯಾವ ರೀತಿಯಾದಂಥ ನಿಯಮಾನುಸಾರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ ನಿಮಗೆ ಅನುಮತಿ ಪತ್ರದಲ್ಲಿ. ನಿಮ್ಮ ಮಾನದಂಡಗಳೇನು, ಆಗಿನ ಸಮಿತಿಯವರಿಗೆ ಮಾನದಂಡಗಳೇನು. ಅದೇ ರೀತಿ 2019ರಲ್ಲಿ ಇಲ್ಲಿ ಸುಮಾರು ಜನ ಸೇರಿ ಪೂಜೆ ಪುನಸ್ಕಾರಗಳು, ಕೈಂಕಾರಗಳು ಮಾಡಿ ಶಿಥಿಲ ಮಾಡಿ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಕಾಮಗಾರಿಗೆ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದಾಗ ಸುಮಾರು ಕಲ್ಲು ಬಂಡೆಗಳು ಬರ್ತಾ ಇದೆ, ಲೋಡುಗಳು, ಇಲ್ಲಿಗೆ ಬೇಕಾಗಿರುವಂಥ ಕಟ್ಟಡಕ್ಕೆ ಬೇಕಾಗಿರುವಂಥ ವಸ್ತುಗಳು ಬರ್ತಾ ಇದೆ. ಆಗ ಇವಾಗ ಆರೋಪ ಮಾಡ್ತಾ ಇರುವಂಥ ಸದಸ್ಯರು ಆಗ ಏನು ಮಾಡ್ತಿದ್ರಿ, ತಾವು ಏನು ಮಾಡ್ತಿದ್ರಿ ಅಂತ ನಮ್ಮದೊಂದು ಪ್ರಶ್ನೆ. ಅದೇ ರೀತಿ 2021-21ರಲ್ಲಿ ಸುಲಭ ಕಾಮಗಾರಿನ ಮಾಡ್ಕೊಂಡು ಬಂದಿದ್ದಾರೆ ಅಲ್ಪ ಸ್ವಲ್ಪ ಆ ಸಮಿತಿಯವರು, ಹಳೆಯ ಸಮಿತಿಯವರು. ಈ ಹೊಸ ಸಮಿತಿಯವರು ಆರೋಪ ಮಾಡ್ತಾ ಇದ್ದಾರಲ್ಲ, ಈಗ ದುಡ್ಡು ತಿಂದಾಕಿದ್ರು, ಹಣ ತಿಂದಾಕಿದ್ರು ಅಂತ. ಆ ಹಣ ಎಲ್ಲಿ, ಯಾರಿಂದ ಬಂದಿದೆ, ಯಾರು ಕೊಟ್ಟರು, ಎಷ್ಟು ಕೊಟ್ಟರು, ನೀವು ಜನಕ್ಕೆ
ದಾಖಲಾತಿ ಮುಖಾಂತರ ಹೇಳಬೇಕು. ಇವತ್ತು ಸುಮ್ಮನೆ ಆರೋಪ ಮಾಡೋದಲ್ಲ ಪತ್ರಿಕೆಗಳ ಮುಖಾಂತರ. ಆ ಜಮೀನು ಎಲ್ಲಿದೆ, ಆ ಜಮೀನು ದಾಖಲೆ ಎಲ್ಲಿದೆ, ಮಾರಾಟ ಮಾಡಿದವ್ರು ಯಾರು, ತಗೊಂಡವ್ರು ಯಾರು, ಅವ್ರ ಹೆಸರುಗಳು ನಿಮಗೆ ಗೊತ್ತಿಲ್ವಾ? ಎಲ್ಲೆಲ್ಲೋ ಹೋಗಿ ಅರ್ಜಿಗಳು ಕೊಡೋದು ಗೊತ್ತಿದೆ ತಮಗೆ, ಅಧಿಕಾರಿಗಳಿಗೂ ಕಚೇರಿಗಳಿಗೆ. ಈ ದಾಖಲೆ ತಗೊಂಡ್ಬಂದು ಸಾರ್ವಜನಿಕರಿಗೆ ತೋರಿಸುವಂಥ ವ್ಯವಸ್ಥೆ ನಿಮ್ಮಲ್ಲಿ ಇಲ್ವಾ? ಸುಮ್ಮನೆ ತಪ್ಪು ಹೇಳಿಕೆಗಳನ್ನ ಕೊಟ್ಟು ಜನರನ್ನ ತಪ್ಪುದಾರಿಗೆ ಎಳೆದು ಈ ಒಂದು ನಾಗನಾಥೇಶ್ವರ ದೇವಸ್ಥಾನನ ನೀವು ಹರಾಜಾಗ್ತಾ ಇದ್ದೀರಾ, ದೇವ್ರಿಗೆ ಅಪಮಾನ ಮಾಡ್ತಾ ಇದ್ದೀರಾ ಅಂತ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ 2023ರಲ್ಲಿ ಹಳೆ ಸಮಿತಿ ನಿರ್ಗಮನ ಆಯಿತು. 2023ರಲ್ಲಿ ಹೊಸ ಸಮಿತಿ ನಿರ್ಮಾಣ ಆದಾಗ ಅವರು ಕೊಟ್ಟ ಸಮಯದಲ್ಲಿ ಅವರು ಸ್ವಲ್ಪ ಕಾಮಗಾರಿಯನ್ನು ಮಾಡಿದ್ದಾರೆ, ಕೆಲಸಗಳು ಮಾಡಿದ್ದಾರೆ. ನಿಮಗೂ ಸಹ ಸಮಿತಿ ನಿರ್ಮಾಣ ಆಗಿ ಅಭಿವೃದ್ಧಿ ಸಮಿತಿ ಅಂತ ನೀವು ಮಾಡ್ಕೊಂಡ್ರಿ, ಅವ್ರು ಜೀರ್ಣೋದ್ಧಾರ ಸಮಿತಿ ಅಂತ ಮಾಡ್ಕೊಂಡ್ರು. ಅಭಿವೃದ್ಧಿ ಸಮಿತಿಯಲ್ಲಿ 2 ವರ್ಷದಿಂದ ದೇವಸ್ಥಾನಕ್ಕೆ ನಿಮ್ಮ ಅಭಿವೃದ್ಧಿ ಏನು, ನಿಮ್ಮ ಕೊಡುಗೆ ಏನು, ಹೊಸ ಸಮಿತಿಯವ್ರ ಕೊಡುಗೆ ಏನು, ಹಳೆ ಸಮಿತಿಯವ್ರ ಕೊಡುಗೆ ಏನು? ನೀವು ಆರೋಪ ಪ್ರತ್ಯಾಪ ಮಾಡ್ಕೊಳ್ಳೋದಕ್ಕೆ ನಿಮಗೇ ಆದಂಥ ವೇದಿಕೆಗಳಿದೆ, ರಾಜಕೀಯ ವೇದಿಕೆಗಳಿದೆ, ಮಾಡ್ಕೊಳ್ಳಿ. ಅಲ್ಲೋಗಿ ವೇದಿಕೆಗಳು ಸುಮಾರು ನಿರ್ಮಾಣ ಆಗ್ತದೆ. ನಿಮಗೆ ಚುನಾವಣೆಗಳು ಬರ್ತದೆ, ಅವಾಗ ಮಾಡಿ. ದೇವ್ರ ವಿಚಾರದಲ್ಲಿ ನೀವು ಯಾಕೆ ಪ್ರತಿಷ್ಠೆಗೆ ತಗೊಂಡಿದ್ದೀರಾ? 2019-20ರಲ್ಲಿ ಭಕ್ತರಳ್ಳಿ ಅರಸೀಕೆರೆ ಆಗಿನ ಮಾನ್ಯ ಉಸ್ತುವಾರಿ ಸಚಿವರಾಗಿದ್ದಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ಉದ್ಘಾಟನೆಗೆ ಬಂದಾಗ ಈ ದೇವಸ್ಥಾನನೆಲ್ಲ ನೋಡಿಕೊಂಡು ಆಯಿತು, ಚೆನ್ನಾಗಿ ರೆಡಿ ಆಗ್ತಾ ಇದೆ, ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ದಾರೆ. ಅವಾಗ ನೀವು ಯಾಕೆ ಅರ್ಜಿ ಕೊಡೋಕ್ಕಾಗಲಿಲ್ಲ? ಮಾಜಿ ಸದಸ್ಯರುಗಳು ನೀವು ಇವಾಗ ಯಾಕೆ ಆರೋಪ ಮಾಡ್ತಾ ಇದ್ದೀರಾ? ಅವಾಗ ಒಂದು ಅರ್ಜಿ ಕೊಟ್ಟು ಮನವಿ ಕೊಟ್ಟು ಈಗ ವ್ಯವಸ್ಥೆ ಸರಿ ಇಲ್ಲ, ಇದು ಮಾಡ್ತಾ ಇರೋದು ಕಾಮಗಾರಿ ಪರ್ಫೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಹೇಳಿಲ್ಲ ನೀವು? ಅವಾಗೇನು ಮಲ್ಕೊಂಡಿದ್ರಾ, ಕಳ್ಳೆಪುರಿ ತಿಂತಿದ್ರಾ ನೀವು ನಗರಸಭೆ ಸದಸ್ಯರಿಬ್ಬರೂ? ಇವಾಗ ಯಾಕೆ ಸುಮ್ಮನೆ ಆರೋಪ ಮಾಡ್ತಾ ಇದ್ದೀರಾ? ಮಾಧ್ಯಮಕ್ಕೆ ಪತ್ರಿಕೆ ಹೇಳಿಕೆಗಳು ಕೊಟ್ಟು ದೇವ್ರ ಮೇಲೆ ಇರುವಂಥ ಒಂದು ಒಳ್ಳೆ ನಂಬಿಕೆನ ಯಾಕೆ ಕಳೀತಾ ಇದ್ದೀರಾ ಸಾರ್ವಜನಿಕ ವಲಯದಲ್ಲಿ ನೀವು? ಅದೇ ರೀತಿ ಇನ್ನೊಂದು ಪ್ರಶ್ನೆ ಹೇಳ್ತೀನಿ. ನಿಮ್ಮ ಮುಂದಿರೋ ಪ್ರಶ್ನೆ ಒಂದೇ, ನಿಮ್ಮಿಬ್ಬರಿಗೂ ಸಮಿತಿಗಳಿಗೆ ಒಂದೇ ಪ್ರಶ್ನೆ. ದೇವ್ರನ್ನ ಕದಲಿಸಬಾರ್ದು, ಕದಲಿಸಬೇಕು. ನಿಮ್ಮ ಪ್ರಶ್ನೆ ಸುಮಾರು ಪ್ರಪಂಚದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಜೀರ್ಣೋದ್ಧಾರದ ದಿವಸ ನೀವು ಅರ್ಚಕರು ಆವತ್ತು ಇದ್ದೀರಿ, ಇವತ್ತು ಪೂಜೆ ಮಾಡ್ತಿದ್ದೀರಿ. ಯಾಕೆ ನಿಲ್ಲಿಸಲಿಲ್ಲ ನೀವು ಅವತ್ತು? ಇವತ್ತು ಯಾಕೆ ನಿಲ್ಲಿಸ್ತಾ ಇದ್ದೀರಾ? ಆಗಮಿಕ ಪಂಡಿತರು ಇರ್ತಾರೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ, ಅವ್ರನ್ನ ಕರ್ಕೊಬನ್ನಿ. ಎತ್ತಬಾರ್ದಾ ಎತ್ತಬೇಕಾ ಇಲ್ಲಿ ಚರ್ಚೆ ಮಾಡಿ, ಎರಡೂ ಸಮಿತಿಯವ್ರು ಕೂತ್ಕೊಳ್ಳಿ, ಒಂದು ಸಮನ್ವಯ ಸಮಿತಿ ಮಾಡ್ಕೊಳ್ಳಿ, ಒಮ್ಮತಕ್ಕೆ ಬನ್ನಿ. ದೇವಸ್ಥಾನ ಕಟ್ಟಿ ಸಾರ್ವಜನಿಕರಿಗೆ ತೋರಿಸಿ. ಸುಮಾರು ವರ್ಷಗಳಿಂದ 7-8 ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿದೆಯಲ್ಲ. ನಿಮ್ಗೆ ಯಾರಿಗೂ ಊಟ ಜೀರ್ಣ ಆಗ್ತಾ ಇದೆಯಾ? ನಿದ್ದೆ ಬರ್ತಿದ್ಯಾ? ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಎಲ್ಲ ಸಾರ್ವಜನಿಕ ಭಕ್ತ ಸಮೂಹದ ಕಡೆಯಿಂದ, ಇವ್ರು ಯಾರು ವಾರಸ್ದಾರೇನಲ್ಲ, ಯಾರೂ ಅಲ್ಲ ವಾರಸ್ದಾರರು. ಇದಕ್ಕೆ ಆದಂಥ ಹೆಸರಿದೆ. ನೆಟ್ಕುಂದಿ, ಅಗ್ರಹಾರ, ಉಲ್ವಾಡಿ ಗ್ರಾಮ ಅಂತ ಸಂಬಂಧಪಟ್ಟಿರೋರು. ಅಲ್ಲಿ ರಾಮಕುಂಟೆ ಕಟ್ಟೆ ರಾಮರೆಡ್ಡಿ ಮನೆ ಕಡೆಯಿಂದ ಇಲ್ಲಿನವರೆಗೂ ಎಲ್ಲ ವಾರಸ್ದಾರರೇ ದೇವಸ್ಥಾನಕ್ಕೆ. ದೇವಸ್ಥಾನ ಸರ್ಕಾರದ ಆಸ್ತಿ, ಸಾರ್ವಜನಿಕರ ಸೊತ್ತು. ನೀವ್ಯಾರು ವಾರಸ್ದಾರರಲ್ಲ. ದಯವಿಟ್ಟು ರಾಜಕಾರಣ ಬಿಟ್ಟು ದೇವಸ್ಥಾನ ಯಾವಾಗ ಜೀರ್ಣೋದ್ಧಾರ ಮಾಡ್ತೀರಾ? ಎರಡನೇದು, ನೀವು ಒಮ್ಮತಕ್ಕೆ ಬಂದು ಸಮಿತಿಗಳನ್ನ ಬೇರೆದು ಮಾಡ್ಕೊಳ್ಳಿ. ಇಲ್ಲಾಂದರೆ ದೇವಸ್ಥಾನನ ಸರ್ಕಾರದ ಅಧೀನಕ್ಕೆ ಕೊಟ್ಬಿಡಿ. ಸರ್ಕಾರ ಇದಿರುತ್ತೆ, ಎಂಡೋಸ್ಮೆಂಟ್ ಕಮಿಷನರ್ ಅಂತ ಬರ್ತಾರೆ ಧಾರ್ಮಿಕ ದತ್ತಿ ಇಲಾಖೆ, ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ಅವ್ರು ಜೀರ್ಣೋದ್ಧಾರ ಮಾಡಿ. ನಿಮ್ಮ ಎರಡೂ ಸಮಿತಿಗಳನ್ನ ನಿರ್ಗಮನ ಮಾಡಿಬಿಡಿ. 1 ತಿಂಗಳ ಮೇಲೆ ಇಲ್ಲ 1 ತಿಂಗಳು ಗಡುವು ಕೊಡ್ತಾ ಇದ್ದೀವಿ ನಾವು ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರ ಕಡೆಯಿಂದ. ನೀವು ದಯವಿಟ್ಟು ಇದನ್ನೇನಾದರೂ ಒಂದು ನಿರ್ಧಾರಕ್ಕೆ ಬಂದು ಇದನ್ನು ಕಾಮಗಾರಿ ಮಾಡಿ ಜೀರ್ಣೋದ್ಧಾರ ಮಾಡಿದ್ರೆ ಸರಿ. ಇಲ್ಲ ಅಂದರೆ ಜನಾಂದೋಲನ ಮಾಡಲೇಬೇಕಾಗುತ್ತೆ. ಪ್ರತಿ ಮನೆಗೂ ಕರಪತ್ರ ಹಚ್ಚಿ ನಾವು ರ್ಯಾಲಿ ಮುಖಾಂತರ ತಹಸೀಲ್ದಾರ್ ಕಚೇರಿಗಾಗಲಿ ಇಲ್ಲ ಸದಸ್ಯರ ಮನೆಗಾಗಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಬೇಕು. ಕದಿಸ್ಬಾರ್ದು ಅನ್ನೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಸಿಗ್ತಾ ಇಲ್ವಾ? ಬುದ್ಧಿವಂತರು ಇದ್ದೀರಿ ನೀವು, ಹಿರಿಯರಿದ್ದೀರಿ, ಮಾರ್ಗದರ್ಶರಿದ್ದೀರಿ, ಜನಪ್ರತಿನಿಧಿಗಳಾಗಿದ್ದೀರಿ ನೀವು. ಇವತ್ತು ಒಂದು ದೇವಸ್ಥಾನ ಹಾಳಾಗಿದೆ, ಅದು ಇಲ್ಲಿನ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಾ? ಆವತ್ತು ದೇವ್ರನ್ನ ಮೂಲ ವಿಗ್ರಹನ ತೆಗೆದು ಇಲ್ಲಿ ಮಾಡಿದಾಗ, ಗುಡಿ ಮಾಡಿದಾಗ ನೀವು ಪ್ರತಿದಿನ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗ್ತೀರಲ್ಲ, ಅವಾಗ ಗೊತ್ತಿಲ್ವಾ ನಾವು ಇಲ್ಲಿ ನಮಸ್ಕಾರ ಹಾಕಲ್ಲ, ಅಲ್ಲೇ ಆಗಬೇಕು, ಅದನ್ನು ಕಲಿಸ್ಬೇಡಿ, ಇಲ್ಲಿ ಕಟ್ಟಬೇಡಿ ಅಂತ ಹೇಳ್ಬೇಕಾಗಿತ್ತು ನೀವು. ಅವತ್ತೇನು ಮಾಡ್ತಿದ್ರಿ? ನಿದ್ದೆ ಮಾಡ್ತಿದ್ರಾ? ಇವತ್ತು ದೇವ್ರನ್ನ ಉಪಯೋಗಿಸ್ಕೊಂಡು ನೀವು ರಾಜಕಾರಣ ಮಾಡ್ತೀರಾ.
ಜಮೀನು ಮಾರಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಅಂತೀರಾ. ಕೆಲವು ಸದಸ್ಯರಿಗೆ ನಾವು ನಿಮಗೆ ಸಾರ್ವಜನಿಕರು ಹೇಳುವಂಥದ್ದೇನಿಲ್ಲ, ತಮಗೆಲ್ಲ ತಿಳಿದಿದೆ. ಯಾಕಂದರೆ ನೀವು ಜಾಸ್ತಿ ಬುದ್ಧಿವಂತರಿದ್ದೀರಾ. ಆಗಿನ ಕಾಲದ ಸಮಿತಿಯವರಿಗೆ ಟ್ರೆಜರರ್ ಖಜಂಚಿ ಬರೋದು ತಹಸೀಲ್ದಾರ್ ಸಾಹೇಬರು. ತಹಸೀಲ್ದಾರ್ ಸಾಹೇಬ್ರ ಹತ್ರ ಲೆಕ್ಕ ಇರುತ್ತೆ, ಅಲ್ಲೋಗಿ ಲೆಕ್ಕ ಪಡ್ಕೊಳ್ಳಿ. ಇವಾಗಿರುವಂಥ ಸಮಿತಿಗಳಿಗೂ ಅವರೇ ಖಜಾಂಚಿ ಬರೋದು. ಇವಾಗ ಹೋಗಿ ಲೆಕ್ಕ ತಗೊಳ್ಳಿ. ಎಲ್ಲ ಎತ್ಕೊಂಡೋಗಿ ಎಲ್ಲ ದೇವಸ್ಥಾನಗಳನ್ನೂ ಎತ್ಕೊಂಡೋಗಿ ನೀವು ಕೋರ್ಟು ಕಚೇರಿ ಅಂತ ಹೇಳ್ಬಿಟ್ಟು ಕಾನೂನು ಅಂಗಳಕ್ಕೆ ಹಾಕ್ಬಿಟ್ರೆ ಇಡೀ ರಾಜ್ಯದಲ್ಲಿ ಇವತ್ತು 4170 ದೇವಸ್ಥಾನಗಳು ದಾಖಲೆಗಳಲ್ಲಿವೆ, ಭೂಮಿ ಮೇಲೆ ಇಲ್ಲ ಅಂತ ಮಾಹಿತಿ ಬಂದಿದೆ. 4171ನೇ ದೇವಸ್ಥಾನ ಇದು ಸೇರ್ಕೊಳ್ಳುತ್ತೆ. ಆ ಒಂದು ತಪ್ಪು ಮಾಡಕ್ಕೆ ಹೋಗಬೇಡಿ. ತಾವ್ಯಾರು ದಯವಿಟ್ಟು ಆ ತಪ್ಪು ಮಾಡಕ್ಕೆ ಹೋಗಬೇಡಿ. ಭಗವಂತನ ಆಕ್ರೋಶಕ್ಕೆ ಒಳಗಾಗಬೇಡಿ. ನೀವು ನಿಮ್ಮದೇ ಆದಂಥ ಸಿದ್ಧಾಂತಗಳಿದೆ. ದೇವರಿಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಅದನ್ನ ಕೊಟ್ಟಿರೋಂಥ ಈ ಭಿಕ್ಷೆ ಜೀವನನ ನಾವು ಯಾವ ರೀತಿ ಸಾರ್ಥಕ ಮಾಡಬೇಕು ಅನ್ನೋದನ್ನು ನಿಮ್ಮ ವಿವೇಚನೆಗೆ ಬಿಡ್ತಾ ಇದ್ದೀವಿ ನಾವು. ದಯವಿಟ್ಟು ನೀವು ಯಾರೇ ಆಗಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಆಗೋದಕ್ಕೆ ನಿಮ್ಮ ಹತ್ರ ಉತ್ತರ ಇದೆ, ತಗೊಂಬನ್ನಿ. ನಿಮ್ಮ ಹತ್ರ ಯಾರ ಹತ್ರ ಉತ್ತರ ಇಲ್ಲ. ಎಲ್ಲ ಯಾರೋ ಸರ್ಕಾರದಿಂದ ಕೊಟ್ಟಿರೋ ಅಂಥ ಹಾಳಿಗಳು ಎತ್ಕೊಂಡ್ಬರ್ತೀರಾ, ಓದ್ತಾ ಇರ್ತೀರಾ. ನಿಮ್ಮ ಉದ್ದೇಶ ಏನಿದೆ ದೇವಸ್ಥಾನದ ವಿಚಾರದಲ್ಲಿ? ಜೀರ್ಣೋದ್ಧಾರ ಮಾಡಬೇಕು ಅಂತಿದೆಯಾ, ಮಾಡಬಾರ್ದು ಅಂತಿದೆಯಾ? ಇಲ್ಲ, ಇದನ್ನು ಶಿಥಿಲ ಮಾಡಿಬಿಟ್ಟು ಒಂದು ಮೂಲೆಗೆ ತಳ್ಳಬೇಕು ಅನ್ನೋ ಉದ್ದೇಶ ಅಭಿಪ್ರಾಯ ನಿಮ್ಮಲ್ಲಿದ್ದರೆ ಸಾರ್ವಜನಿಕವಾಗಿ ಬಂದು ಹೇಳ್ಬಿಡಿ, ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ. ಇಷ್ಟೆಲ್ಲ ಮಾತಾಡ್ತೀರಿ ಸಮಿತಿಗಳವರು. ಅಗ್ರಹಾರದಲ್ಲಿ ನಿಮ್ಮ ಮನೆ ತೂಗಳತೆಯಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಅಂತಿದೆ, ಅದನ್ನು ಅಭಿವೃದ್ಧಿಪಡಿಸಿ, ಅದನ್ನು ಸಮಿತಿ ಮಾಡ್ಕೊಳ್ಳಿ, ಅಲ್ಲೋಗಿ ಜೀರ್ಣೋದ್ಧಾರ ಮಾಡಿ. ಇನ್ನು ಸ್ವಲ್ಪ ತೂಗಳತೆಯಲ್ಲಿ ನಿಮ್ಮ ಮನೆಗೆ 200 ಮೀಟರ್ ದೂರದಲ್ಲಿದೆ ಪಟಾಲಮ್ಮ ದೇವಸ್ಥಾನ, ಅದನ್ನು ಜೀರ್ಣೋದ್ಧಾರ ಮಾಡಿ, ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಸರ್ಕಾರದ ಮೇಲೆ ಒತ್ತಡ ತಂದು ಒಳ್ಳೆಯ ಉಪಯುಕ್ತ ದೇವಸ್ಥಾನ ಕಟ್ಟಿ. ಅದನ್ನು ಬಿಟ್ಟು ಇದು ಆಗ್ತಾ ಇರೋ ದೇವಸ್ಥಾನದ ಮೇಲೆ ನಿಮ್ಮ ಒಂದು ದರ್ಪ ಏನು? ಉತ್ತರ ಕುಮಾರರ ಪೌರುಷ ತೋರಿಸ್ತಾ ಇದ್ದೀರಾ ನೀವು. ಸಾರ್ವಜನಿಕರು ಜನಾಂದೋಲನ ಮಾಡುವವರೆಗೂ ನಿಮ್ಮದೆಲ್ಲ ಹೇಳಿಕೆಗಳು ಎಲ್ಲನೂ ಸೇರ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಜನಾಂದೋಲನ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದೇವಾಲಯ ವಿಚಾರಗಳಲ್ಲಿ ಜನಾಕ್ರೋಶಕ್ಕೆ ಒಳಗಾಗಬೇಡಿ ನೀವು. ನಿಮ್ಮಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಸದಸ್ಯರುಗಳೇ. ಯಾವ ರೀತಿ ದುಡ್ಡು ಬರ್ತಾ ಇದೆ ದೇವಸ್ಥಾನಕ್ಕೆ? ನೀವು ಯಾರಾದರೂ ಮನೆಗಳಿಂದ ತಂದಾಗ್ತಾ ಇದ್ದೀರಾ? ನೀವು ಕಷ್ಟ ಬಂದಿರೋ ದುಡ್ಡು ಕೊಡ್ತಿದ್ದೀರಾ? ಇಲ್ವಲ್ಲ. ಯಾರೋ ದಾನಿಗಳು ಕೊಡ್ತಾರೆ, ಅದನ್ನು ತಗೊಂಡು ನೀವು ಕೆಲಸ ಮಾಡ್ತಿದ್ದೀರಿ. ಯಾರೋ ದಾನಿಗಳು ಪ್ರಸಾದ ಕೊಡ್ತಾ ಇದ್ದಾರೆ, ಬೆಳಗ್ಗೆ ಬಂದು ಇಲ್ಲಿ ಚೇರ್ ಹಾಕ್ಕೊಂಡು ಕೊಡ್ತಾ ಇರ್ತೀರಿ. ಆ ದಾನಿಗಳ ಪಟ್ಟಿ ನಮ್ಮ ಹತ್ರ ಇದೆ. ಮುಂದಿನ ದಿನಗಳಲ್ಲಿ ನಾನು ಹೆಸರು ಸಮೇತ ಹೇಳ್ತೀನಿ, ಯಾವ ಹೋಟ್ಲಲ್ಲಿ ಪ್ರಸಾದ ಬರ್ತದೆ, ಅಲ್ಲಿಗೆ ಯಾರು ದುಡ್ಡು ಕೊಡ್ತಾರೆ ಅಂತ. ಅಲ್ಲೆಲ್ಲೋ ಜಮೀನು ಮಾರಾಕಿದ್ರು, ಅಲ್ಲೆಲ್ಲೋ ಜಮೀನು ಮಾರಾಕ್ತರು ಅಂತ ಹೇಳ್ತೀರಲ್ಲ. ಹಾಗಾದರೆ ಇಲ್ಲಿ KGN ಬಡಾವಣೆಯಲ್ಲಿ 7 ಎಕರೆ ಜಮೀನಿತ್ತು, ಅದನ್ನು ಮಾರಾಕಿದ್ರು. ಆ ಸರ್ವೆ ನಂಬರ್ ನಿಮ್ಮ ಹತ್ರ ಇಲ್ವಾ? ಆ ಜಮೀನು ದಾಖಲೆಗಳು ನಿಮಗೆ ಸಿಗಲಿಲ್ವಾ? ಏನು ಮಾಡ್ತಾ ಇದ್ದೀರಾ? ಅದನ್ನು ಕೊಟ್ಟಿದ್ದು ಅರ್ಚಕರಿಗೆ ಸೇವೆ ಮಾಡೋಕ್ಕೆ ಕೊಟ್ಟಿದ್ದು. ಸೇವೆ ಮಾಡಿ ನೀವು ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳಿ ಅಂತ. ಚಿಂತಾಮಣಿ ಜನರಿಗೆ ಶುಭವಾರ್ತೆ. 2026 ಜನವರಿ 20ನೇ ತಾರೀಕಿನಿಂದ ಗಜಾನನ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು KSRTC ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈವ್ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ರೆಟಿನೋಪತಿ, ನ್ಯೂರೋಪತಿ ಮೂಲಕ ಬರುವ ಕಣ್ಣು, ಕಾಲು, ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು. ರಿವರ್ಸಬಲ್ ಡಯಾಬಿಟಿಕ್ ಆಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916731170 ಸಂಪರ್ಕಿಸಬಹುದು. ರಜನಿ ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು, ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9591433655, ಮತ್ತೊಂದು 9663941575 ಸಂಪರ್ಕಿಸಬಹುದು.